ಆತ್ಮೀಯ ಸ್ನೇಹಿತರೆ, ಪ್ರೀತಿಯ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಗಳು ಅನುದಿನ ನಮ್ಮನ್ನು ಬಲಪಡಿಸಿ ನಡೆಸುತ್ತದೆ. ಆದುದರಿಂದ ಪ್ರಿಯರೇ, ದಿನಾಲೂ ನಾವು ಪರಿಶುದ್ಧರಾಗಿ ಜೀವಿಸಲು ಪ್ರಯಾಸ ಪಡೋಣ. ಇಂದು ನಾವು ವಿಮೋಚನಕಾಂಡ ಪುಸ್ತಕದ 21 ಮತ್ತು 22ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಯಜಮಾನ ಮತ್ತು ಆಳಿನ ಸಂಬಂಧ ಹಾಗೂ ವೈಯಕ್ತಿಕ ಗಾಯಗಳ ಕುರಿತಾಗಿಯೂ ಆಸ್ತಿ ಹಕ್ಕಿನ ಕುರಿತಾದ ನಿಯಮಗಳ ಸವಿಸ್ತಾರವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಕೀರ್ತನೆಗಳು 115, 12ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಿಮ್ಮ ಪಾಲುಗಾರಿಕೆಗಾಗಿ, ನೀವು ತೋರಿಸಂಥ ಪ್ರೀತಿಗಾಗಿಯೂ ಕೃತಜ್ಞತೆಗಳು. ಕ್ರಮಬದ್ಧವಾದ ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ಇಂದು ವಿಮೋಚನಕಾಂಡ ಪುಸ್ತಕದ 21 ಮತ್ತು 22ನೇ ಅಧ್ಯಾಯದ ನಮ್ಮ ಧ್ಯಾನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, 21ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಜಮಾನ ಆಳಿನ ಸಂಬಂಧಗಳ ಕುರಿತಾದ ನಿಯಮ, ವೈಯಕ್ತಿಕ ಗಾಯಗಳ ಕುರಿತು ನಿಯಮ ಎಂಬುದಾಗಿರುತ್ತದೆ. ಈ 21ನೇ ಅಧ್ಯಾಯದಲ್ಲಿ ನಾವು ಸಾಮಾಜಿಕ ನ್ಯಾಯಗಳ ಕುರಿತಾಗಿ ನೋಡುತ್ತೇವೆ. ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಗುಲಾಮರಾಗಿದ್ದರಿಂದ ಈ ನಿಯಮಗಳು ಅತೀ ಪ್ರಾಮುಖ್ಯವಾದವುಗಳಾಗಿದ್ದವು. ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುವೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ತಮ್ಮವರಲ್ಲೊಬ್ಬನನ್ನು ಶಾಶ್ವತ ಗುಲಾಮನನ್ನಾಗಿ ಮಾಡಿಕೊಳ್ಳಕೂಡದೆಂದು ಈ ವಚನ ತಿಳಿಸುತ್ತದೆ. ಮುಂದಕ್ಕೆ ನೋಡಿರಿ. ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿಯುಳ್ಳವನಾಗಿ ಬಂದಿದ್ದರೆ ಹೆಂಡತಿಯೂ ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯು ಅವನ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಿಶೇಷ ನಿಯಮದ ಪ್ರಕಾರ ಒಬ್ಬನು ಗುಲಾಮನಾಗಿದ್ದರೆ 7 ವರ್ಷಗಳ ಬಳಿಕ ಅವನು ಬಿಡುಗಡೆಯಾಗಿ ಹೋಗಬೇಕು. ಅವನು ವಿವಾಹಿತನಾಗಿ ಬಂದಿದ್ದರೆ ಪತ್ನಿಯೊಂದಿಗೆ ಹೋಗಬಹುದಿತ್ತು. ದಾಸನಾದ ಬಳಿಕ ವಿವಾಹವಾಗಿದ್ದರೆ, ಅಂದರೆ ತನ್ನ ಯಜಮಾನನ ದಾಸಿಯರಲ್ಲಿ ಒಬ್ಬಳನ್ನು ವಿವಾಹವಾದರೆ 7 ವರ್ಷಗಳ ಕೊನೆಯಲ್ಲಿ ಅವನು ಬಿಡುಗಡೆಯಾಗಬಹುದು. ಆದರೆ ಅವನ ಪತ್ನಿ ಇನ್ನೂ ಯಜಮಾನನ ದಾಸಿಯಾಗಿಯೇ ಇರಬೇಕಾಗಿತ್ತು. ಆದರೆ ಅವನು ತನ್ನ ಪತ್ನಿಯನ್ನು, ಯಜಮಾನನನ್ನು ಪ್ರೀತಿಸುವನಾಗಿದ್ದಲ್ಲಿ ತನ್ನ ಯಜಮಾನನ ಬಳಿಯಲ್ಲೇ ನಿಲ್ಲಬಹುದಿತ್ತು. ಆಗ ಅವನ ದಣಿಯು ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕಾಗಿತ್ತು. ಇದು
ಅವನು ತನ್ನ ದಣಿಗೆ ಶಾಶ್ವತವಾಗಿ ಸೇರಿದವನೆಂಬುದಕ್ಕೆ ಗುರುತಾಗಿತ್ತು. ಪ್ರಿಯ ವೀಕ್ಷಕರೇ, ಇದು ಕರ್ತನಾದ ಯೇಸು ಕ್ರಿಸ್ತನ ಸುಂದರ ಚಿತ್ರ. ಆತನು ಈ ಭೂಮಿಗೆ ಬಂದು ನಮ್ಮ ಮಾನವತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು ಮತ್ತು ನಾವೆಲ್ಲರೂ ಪಾಪದ ಗುಲಾಮರಾಗಿದ್ದೆವು. ಆತನು ಸ್ವತಂತ್ರನಾಗಿ ಹೊರ ಬರಬಹುದಿತ್ತು. ಮರಣದ ದ್ವಾರದ ಮೂಲಕ ಹೋಗದೆಯೇ ಆತನು ಸ್ವರ್ಗಕ್ಕೆ ದೈವತ್ವದಲ್ಲಿ ತನ್ನ ಸ್ಥಾನಕ್ಕೆ ಮರಳಬಹುದಿತ್ತು. ಆತನು ಶಿಲುಬೆಯ ಮೇಲೆ ಸಾಯಬೇಕಾಗಿಲ್ಲ, ಆದರೆ ಆತನು ಸ್ವ ಇಚ್ಛೆಯಿಂದ ಭೂಮಿಗೆ ಇಳಿದು ನಮ್ಮ ಮಾನವತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇದನ್ನು ನಾವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ಕೀರ್ತನೆ 46ನೇ ವಚನದಿಂದ 8ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು ಎಂಬುದೇ. ಪ್ರಿಯರೇ, ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಅದು ನೆರವೇರಿತು ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ ನಾವು ತಿಳಿದುಕೊಳ್ಳುತ್ತೇವೆ. ಅಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ ಎಂಬುದೇ. ಪ್ರಿಯರೇ, ಇದು ಸಲಾಕೆಯಿಂದ ಚುಚ್ಚುವುದಕ್ಕಾಗಿ ಬರೀ ಕಿವಿಯಾಗಿರಲಿಲ್ಲ, ಅದರ ಬದಲಾಗಿ ನಿತ್ಯತ್ವಕ್ಕೂ ಇರುವ ದೇಹವನ್ನೇ ದೇವರು ಆತನಿಗೆ ನೀಡಿದನು. ಕ್ರಿಸ್ತನು ತನ್ನ ಸಹೋದರರಂತೆ ಮಾಡಲ್ಪಟ್ಟನು. ನಾವಿಲ್ಲದೆ ತಾನು ಬಿಡುಗಡೆಯಾಗಿ ಹೋಗಬಾರದೆಂದು ಆತನು ತೀರ್ಮಾನಿಸಿಕೊಂಡನು. ಆತನು ಮರಣವನ್ನು ಅನುಭವಿಸದೆ ಈ ಲೋಕವನ್ನು ಬಿಟ್ಟು ಹೋಗಬಹುದಿತ್ತು. ಆದರೆ ಪ್ರಿಯರೇ, ಆತನು ನಾನು ನನ್ನ ಮೊದಲಗಿತ್ತಿಯನ್ನು ಪ್ರೀತಿಸುತ್ತೇನೆ, ಪಾಪಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದನು. ಆದ್ದರಿಂದಲೇ ಮರಣದವರೆಗೂ ವಿಧೇಯನಾಗಿ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ಕ್ರೂಜೆಯ ಮರಣವನ್ನು ಸಹಿಸಿಕೊಂಡನು. ಪ್ರಿಯರೇ, ದಶಾಜ್ಞೆಗಳನ್ನು ಕೊಟ್ಟ ಕೂಡಲೇ ಕ್ರಿಸ್ತನ ಕುರಿತಾದ ಎಂತಹ ಚಿತ್ರಣ ಕೊಡಲ್ಪಟ್ಟಿದೆ ನೋಡಿರಿ. ಮುಂದಕ್ಕೆ ನಾವು ವೈಯಕ್ತಿಕ ಗಾಯಗಳ ಕುರಿತಾದ ನಿಯಮಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಚನವನ್ನು ನೋಡಿರಿ. ಮನುಷ್ಯರನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದೇ. ಪ್ರಿಯರೇ, ಮರಣದಂಡನೆಯ ಶಿಕ್ಷೆಗೆ ಈ ವಚನವೇ ಆಧಾರವಾಗಿದೆ. ನರಹತ್ಯೆ ಮಾಡಬಾರದು ಎಂದು ಹೇಳುವಲ್ಲಿ ಸರಕಾರಕ್ಕೆ ಕೂಡ ಮರಣ ಶಿಕ್ಷೆ ವಿಧಿಸುವ ಹಕ್ಕು ಇಲ್ಲ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಆದರೆ ಕೊಲೆ ಮಾಡಿದವನಿಗೆ ಮರಣ ಶಿಕ್ಷೆ ಆಗಬೇಕೆಂಬುದಾಗಿ ದೇವರು ಇಸ್ರಾಯೇಲರಿಗೆ ತಿಳಿಸುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 21ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು ಎಂಬುದೇ. ಪ್ರಿಯ ವೀಕ್ಷಕರೇ, ಪ್ಯಾಲೆಸ್ತೇನಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ 6 ಕಡೆಗಳಲ್ಲಿ ಆಶ್ರಯ ಸ್ಥಾನಗಳನ್ನು ನಿರ್ಮಿಸಿದ್ದರು. ಕೊಲೆಯ ಆಪಾದನೆ ಹೊತ್ತವನು ತನ್ನ ಮೇಲಿನ ವಿಚಾರಣೆ ತೀರುವ ತನಕ ಆಶ್ರಯ ಪಡೆಯಲು ಓಡಿ ಹೋಗುವುದಕ್ಕಾಗಿ ಅನುಕೂಲವಾಗುವಂತೆ ಇವುಗಳು ಕಟ್ಟಲ್ಪಟ್ಟಿದ್ದವು. ಈ ಆಶ್ರಯ ಸ್ಥಾನಗಳ ಕುರಿತು ನಾವು ಮುಂದೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 21ನೇ ಅಧ್ಯಾಯ 14ನೇ ವಚನವನ್ನು ನೋಡಿರಿ. ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಅವನಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು ಎಂಬುದೇ. ಪ್ರಿಯರೇ, ಒಬ್ಬನು ಮೊದಲೇ ತೀರ್ಮಾನಿಸಿಕೊಂಡು ಕೊಲೆ ಮಾಡಿದ್ದರೆ ಅವನಿಗೆ ಶಿಕ್ಷೆಯಾಗಲೇಬೇಕು. ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ
ಆತ್ಮರಕ್ಷಣೆಗಾಗಿ ಒಬ್ಬನು ಕೊಂದರೆ ಅದಕ್ಕೆ ಮರಣಶಿಕ್ಷೆಯಾಗಬಾರದು. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 21ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ನೋಡೋಣ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಮನುಷ್ಯನನ್ನು ಕದ್ದವನಿಗೆ ಅವನನ್ನು ಮಾರಿದರೂ ತನ್ನಲ್ಲಿಯೇ ಇಟ್ಟುಕೊಂಡರೂ ಮರಣ ಶಿಕ್ಷೆಯಾಗಬೇಕು ಎಂಬುದೇ. ಪ್ರಿಯರೇ, ದೇವರು ಕುಟುಂಬವನ್ನು ರಕ್ಷಿಸುವ ರೀತಿ ಇದಾಗಿದೆ. ದೇವರು ಗುಲಾಮತನವನ್ನು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ, ಅದನ್ನು ಖಂಡಿಸಿದನು. ಅದು ಆಗಿನ ಕಾಲದ ವಿಶೇಷ ಪದ್ಧತಿಯಾಗಿತ್ತು. ಆದರೆ ದೇವರು ಅವರನ್ನು ಸರಿಪಡಿಸಲು ಯತ್ನಿಸಿದನು. ವಿಮೋಚನೆಕಾಂಡ ಪುಸ್ತಕ 21ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ಇಬ್ಬರು ಜಗಳವಾಡುತ್ತಿರಲಾಗಿ ಒಬ್ಬನು ಮತ್ತೊಬ್ಬನನ್ನು ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದದರಿಂದ ಗಾಯಪಟ್ಟವನು ಸಾಯದೆ ಕೆಲವು ಕಾಲ ಹಾಸಿಗೆಯಲ್ಲಿ ಬಿದ್ದುಕೊಂಡು ತರುವಾಯ ಎದ್ದು ಕೋಲೂರಿಕೊಂಡು ತಿರುಗಾಡಿದರೆ ಹೊಡೆದವನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಆದರೂ ಆ ಮನುಷ್ಯನು ಕೆಲಸ ಮಾಡಲಾರದೆ ಹೋದ ಕಾಲಕ್ಕೆ ಅವನು ತಕ್ಕಷ್ಟು ಹಣ ಕೊಟ್ಟು ಅವನನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸಬೇಕು ಎಂಬುದೇ. ಅಂದರೆ ಗಾಯಕ್ಕೆ ಕಾರಣನಾದವನೇ ಅದಕ್ಕೆ ತಕ್ಕ ಪರಿಹಾರ ನೀಡಬೇಕು. ಅಂಥವನ ಸಮಯ ನಷ್ಟಕ್ಕೂ ಚಿಕಿತ್ಸೆಗೂ ಈ ನಿಯಮಗಳು, ಮುಂದೆ ಈ ಅಧ್ಯಾಯದಲ್ಲಿ ತಿಳಿಸಿರುವ ಎಲ್ಲ ನಿಯಮಗಳು ನಮ್ಮ ದೇಶದ ಕಾನೂನಿಗೆ ಮೂಲಾಧಾರವಾಗಿರುತ್ತದೆ. ಒಂದು ನಾಗರಿಕ ದೇಶದ ಕಾನೂನಿಗೆ ಅವು ತಳಹದಿಯಾಗಿರುತ್ತದೆ. ವಚನ 24 ಮತ್ತು 25ರಲ್ಲಿ ಇದರ ಸಾರಾಂಶವಿರುತ್ತದೆ. ವಿಮೋಚನೆಕಾಂಡ ಪುಸ್ತಕ 21ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು ಎಂಬುದೇ. ಪ್ರಿಯರೇ, ಈ 2 ವಚನಗಳು ಪ್ರತಿಗೆ ಪ್ರತಿ ಎಂಬ ಸೂತ್ರವನ್ನು ತಿಳಿಸುತ್ತವೆ. ಸಮಾಜದಲ್ಲಿ ನ್ಯಾಯ, ಶಿಸ್ತು, ಕ್ರಮ ಇರಬೇಕಿದ್ದಲ್ಲಿ, ಮಾನವ ಜೀವಕ್ಕೂ ಆಸ್ತಿಗೂ ಭದ್ರತೆ ಬೇಕಾಗಿದ್ದಲ್ಲಿ ಈ ನಿಯಮಗಳನ್ನು ಜಾರಿಗೆ ತರಲೇಬೇಕಾಗುತ್ತದೆ. ಆದರೆ ಈಗ ನಮ್ಮ ರಕ್ಷಣೆಗಾಗಿ ನಾವು ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಬೇಕಾಗಿರುವುದಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾವು ರಕ್ಷಿಸಲ್ಪಡುವಂತೆ ನಮ್ಮ ಕಡೆಗೆ ಕೃಪೆಯನ್ನು ಚಾಚುವ ಒಬ್ಬಾತನಿದ್ದಾನೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರ, ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕದ 22ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 22ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಸ್ತಿ ಹಕ್ಕಿನ ಕುರಿತಾದ ನಿಯಮ, ಮಾನವ ಕುಲಕ್ಕೆ ವಿರುದ್ಧವಾಗಿ ಮಾಡಲ್ಪಟ್ಟ ಅಪರಾಧಗಳ ಕುರಿತಾದ ನಿಯಮ ಎಂಬುದಾಗಿರುತ್ತದೆ. ದೇವರ ಪ್ರಮಾಣವು ಕಾನೂನು ಮತ್ತು ನ್ಯಾಯ ನೀತಿಯ ಅಳತೆ ಇರುವ ಒಂದು ಸಮಾಜವನ್ನು ಉತ್ಪಾದಿಸಿರುತ್ತದೆ ಎಂಬುದು ಆಸಕ್ತಿಕರವಾದ ಸಂಗತಿಯಾಗಿರುತ್ತದೆ. ಪ್ರಿಯರೇ, 21ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗಿನ ಭಾಗದಲ್ಲಿ ನಮ್ಮ ದೈನಂದಿನ ಜೀವಿತಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳಿರುತ್ತವೆ. ಕೆಲವೊಮ್ಮೆ ಅದು ಒಂದು ಕಾನೂನಿನ ಪುಸ್ತಕದಂತೆ ನಿಸ್ಸಾರವಾಗಿ ಕಾಣಬಹುದು. ಆದರೆ ನಮ್ಮ ದೇಶದ ಕಾನೂನು ಹೆಚ್ಚು ಕಡಿಮೆ ಈ ದೇವರ ನಿಯಮಗಳ ಮೇಲೆಯೇ ಆಧಾರಿತವಾಗಿವೆ. ದೇವರ ವಾಕ್ಯದಲ್ಲಿ ನರಹತ್ಯೆ ಮಾಡಬಾರದು ಎಂದು ತಿಳಿಸಿರುವುದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಅದು ನಮ್ಮನ್ನು, ನಮ್ಮ ಕುಟುಂಬವನ್ನು ಕಾಪಾಡುತ್ತದೆ. ಸತ್ಯವೇದದಲ್ಲಿ ಕದಿಯಬಾರದು ಎಂದು ಹೇಳಿದೆ. ಅದು ನಮಗಿರುವ ಅಲ್ಪ ಸೊತ್ತನ್ನು ಕಾಪಾಡುತ್ತದೆ. ಇಂತಹ ಎಲ್ಲ ನಿಯಮಗಳು ಸಮಾಜದಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಹಾಯಕವಾಗಿದೆ. ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಒಬ್ಬನು ಎತ್ತನ್ನಾಗಲಿ ಕುರಿಯನ್ನಾಗಲಿ ಕದ್ದುಕೊಂಡು ಕೊಯ್ದರೆ ಇಲ್ಲವೇ ಮಾರಿದರೆ ಅವನು ಎತ್ತಿಗೆ ಪ್ರತಿಯಾಗಿ 5 ಎತ್ತುಗಳನ್ನು, ಕುರಿಗೆ ಪ್ರತಿಯಾಗಿ 4 ಕುರಿಗಳನ್ನು ಕೊಡಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, 1 ಎತ್ತಿಗೆ ಬದಲಾಗಿ 5 ಎತ್ತುಗಳನ್ನು, 1 ಕುರಿಗೆ ಬದಲಾಗಿ 4 ಕುರಿಗಳನ್ನು ಯಾಕೆ ಕೊಡಬೇಕೆಂದು ನನಗೆ ಹೇಳಲು ಸಾಧ್ಯವಿಲ್ಲ. ಆದರೆ ಜಕ್ಕಾಯನು ಈ ನಿಯಮವನ್ನು ಅನುಸರಿಸಿದನು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ
4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಅವನು 4ರಷ್ಟು ಎಂದು ಯಾಕೆ ಹೇಳಿದನು? ಅವನು ಮೋಶೆಯ ನಿಯಮದ ಪ್ರಕಾರ ನಡಕೊಂಡನು. ಪ್ರಿಯರೇ, ಇತರರ ಆಸ್ತಿಗೆ ಹಾನಿ ಮಾಡಿದರೆ ನಾವು ಅದಕ್ಕೆ ತಕ್ಕ ಪರಿಹಾರ ಕೊಡಬೇಕೆಂದು ನಮ್ಮ ಕಾನೂನು ಹೇಳುತ್ತದೆ. ನಮ್ಮ ಸಮಾಜವು ಇಂತಹ ಸಂದರ್ಭದಲ್ಲಿ ನಿರೀಕ್ಷಿಸುವುದೇನೆಂದರೆ ಹಾನಿಗೆ ತಕ್ಕ ಪರಿಹಾರವಾಗಬೇಕೆಂಬುದೇ. ಆದರೆ 4ರಷ್ಟು ಕೊಡಬೇಕೆನ್ನುವ ದೇವರ ನಿಯಮವು ಈಗಿನ ಕಾಲದ ಮನುಷ್ಯರಿಗೆ ಎಷ್ಟೋ ಉತ್ತಮವಾಗಿದೆ. ನಾವು ಹಾನಿಯಾದದಕ್ಕೆ 4ರಷ್ಟು ಕೊಡಬೇಕೆಂದಾದರೆ ಬಹಳ ಜಾಗರೂಕತೆಯಿಂದ ವಹಿಸುತ್ತೇವೆ. ಮಾನವ ಸ್ವಭಾವ ಒಂದೇ ರೀತಿಯಾಗಿರುತ್ತದೆ ಮತ್ತು ದೇವರು ಕೂಡ ಯಾವಾಗಲೂ ಒಂದೇ ರೀತಿಯಾಗಿರುತ್ತಾನೆ. ಪ್ರಿಯರೇ, ದೇವರು ತನಗೆ ಉತ್ತಮವೆಂದು ಕಂಡ ರೀತಿಯಲ್ಲಿ ಮಾನವನೊಡನೆ ವ್ಯವಹರಿಸುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 22ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಕಳ್ಳನು ಕನ್ನ ಕೊರೆಯುತ್ತಿರುವಾಗಲೇ ಕೈಗೆ ಸಿಕ್ಕಿ ಕೊಲ್ಲಲ್ಪಟ್ಟರೆ ಅದನ್ನು ನರಹತ್ಯವೆಂದು ಎಣಿಸಕೂಡದು ಎಂಬುದೇ. ಪ್ರಿಯರೇ, ಈ ನಿಯಮವು ನಿನ್ನನ್ನು ರಕ್ಷಿಸಿಕೊಳ್ಳುವ ಹಕ್ಕನ್ನು ಕೊಡುತ್ತದೆ. ಕೆಲವು ಸಮಯದ ಹಿಂದೆ ಒಬ್ಬನ ಮನೆಗೆ ಕಳ್ಳನು ಹೊಕ್ಕನು. ಮನೆ ಯಜಮಾನನು ಅವನಿಗೆ ಗುಂಡು ಹೊಡೆದನು. ಕಳ್ಳನು ಆ ಮನೆ ಯಜಮಾನನ ಮೇಲೆ ಅನೇಕ ಸಾವಿರ ರೂಪಾಯಿಗಳ ನಷ್ಟ ಭರ್ತಿಗಾಗಿ ದಾವೆ ಹೂಡಿದನು. ಈ ದಾವೆ ನ್ಯಾಯಾಲಯಕ್ಕೆ ಹೋಯಿತು. ಆ ಮನೆ ಯಜಮಾನನಿಗೆ ಕಳ್ಳನ ಮೇಲೆ ಗುಂಡು ಹಾರಿಸುವ ಯಾವ ಹಕ್ಕೂ ಇಲ್ಲವೆಂಬ ಆಧಾರದಲ್ಲಿ ಕಳ್ಳನಿಗೆ ಜಯ ಸಿಕ್ಕಿತು. ಆದರೆ ಈ ದಂಡ ಪರಿಹಾರದ ಮೊತ್ತವನ್ನು ಕೊಡಲು ಆ ಮನೆ ಯಜಮಾನನು ತನ್ನ ಮನೆಯನ್ನೇ ಮಾರಬೇಕಾಯಿತು ಮತ್ತು ಆ ಕಳ್ಳನ ವಿರುದ್ಧ ಯಾವ ತೀರ್ಪು ಆಗಲಿಲ್ಲ. ಈ ದಿನಗಳಲ್ಲಿ ನಿರಪರಾಧಿಗಳ ಹಕ್ಕನ್ನು ಕಾಯುವುದಕ್ಕಿಂತಲೂ ಅಪರಾಧಿಗಳ ಹಕ್ಕನ್ನು ಕಾಯುವುದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಅಲ್ಲವೇ? ನೋಡಿರಿ ಪ್ರಿಯರೇ, ದೇವರ ನಿಯಮವು ಒಬ್ಬನ ಮನೆಯನ್ನು ಆಸ್ತಿಯನ್ನು ಕಾಯುತ್ತದೆ. ಈ ಸೂತ್ರದ ಪ್ರಕಾರ ಒಬ್ಬನು ತನ್ನ ಆಸ್ತಿ, ಮನೆ ಹಾಗೂ ಪ್ರಿಯರನ್ನು ಕಾಯುವುದು ತಪ್ಪಲ್ಲ. ದೇವರ ಕಟ್ಟಳೆಗಳು ಮೂಲ ಸೂತ್ರಗಳಾಗಿದ್ದು ಸಮಾಜಕ್ಕೆ ನ್ಯಾಯವನ್ನು, ಶಿಸ್ತನ್ನು ಒದಗಿಸುತ್ತವೆ. ಮಾನವನು ವಿಮೋಚನಾ ಕಾಂಡದಲ್ಲಿ ಕೊಡಲ್ಪಟ್ಟ ದೇವರ ಸಾಮಾಜಿಕ ನ್ಯಾಯವನ್ನು ಅನುಸರಿಸುತ್ತಿದ್ದರೆ ಈ ದಿನಗಳಲ್ಲಿ ನಾವು ಎದುರಿಸುತ್ತಿರುವ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತಿರಲಿಲ್ಲ. ಯುನೈಟೆಡ್ ಸ್ಟೇಟ್ ನಗರಗಳಲ್ಲಿ ನಾವು ಎದುರಿಸುತ್ತಿರುವ ಸಾಮಾಜಿಕ ಸಮಸ್ಯೆಗಳು ನಮಗೆ ಇರುತ್ತಿರಲಿಲ್ಲ. ಪ್ರಿಯರೇ, ದೇವರ ವಾಕ್ಯದ ಮೇಲೆ ಸ್ಥಾಪಿತವಾದ ನಮ್ಮ ಇಡೀ ಕಾನೂನು ವ್ಯವಸ್ಥೆಯು ಸತ್ಯವೇದವನ್ನು ತಿಳಿಯದ ಜನರಿಂದ ತುಂಬಿದೆ. ಯಾಕಂದರೆ ಅವರು ಅದರಿಂದ ತುಂಬ ದೂರದಲ್ಲಿದ್ದಾರೆ. ಅವರ ಸಂಪೂರ್ಣ ಹಿನ್ನೆಲೆ ಹೇಗಿದೆ ಎಂದರೆ ಅವರು ಕಾನೂನನ್ನು ಸರಿಯಾಗಿ ಅರ್ಥೈಸಲು ಸಾಧ್ಯವಾಗುವುದಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನವನ್ನು ಬರೆದವರು ಕ್ರೈಸ್ತರಲ್ಲ. ವಾಸ್ತವವಾಗಿ ಅವರಲ್ಲಿ ಹೆಚ್ಚಿನವರು ದೇವತಾವಾದಿಗಳಾಗಿದ್ದರು. ಆದರೆ ಅವರಿಗೆ ದೇವರ ವಾಕ್ಯದ ಬಗ್ಗೆ ಒಂದು ನಿರ್ದಿಷ್ಟ ಗೌರವವಿತ್ತು. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಥಾಮಸ್ ಜೆಫರ್ಸನ್ ಸತ್ಯವೇದವನ್ನು ಅಪಹಾಸ್ಯ ಮಾಡಿದರು ಎಂದು ಹೇಳಿದ್ದನ್ನು ನಾನು ಕೇಳಿದೆ. ಅವರು ಹಾಗೆ ಮಾಡಲಿಲ್ಲ. ಥಾಮಸ್ ಜೆಫರ್ಸನ್ ಅವರ ಉಲ್ಲೇಖಗಳು ಅವರು ಪವಾಡಗಳನ್ನು ನಂಬದಿದ್ದರೂ ಮತ್ತು ಅವರ ವೈಯಕ್ತಿಕ ಜೀವನದಲ್ಲಿ ಅದನ್ನು ಅನುಸರಿಸದಿದ್ದರೂ ಸಹ ಅವರು ದೇವರ ವಾಕ್ಯದ ಬಗ್ಗೆ ಹೆಚ್ಚಿನ ಗೌರವವನ್ನು ಹೊಂದಿದ್ದರು ಎಂದು ತೋರಿಸುತ್ತದೆ. ಆದರೆ ಸತ್ಯವೇದದ ಯಾವುದೇ ಹಿನ್ನೆಲೆ ಇಲ್ಲದೆ ಇಂದು ಕಾನೂನನ್ನು ನಿರ್ವಹಿಸುವರಿದ್ದಾರೆ. ಇದರಿಂದಾಗಿ ನಾವು ಆಳವಾದ ತೊಂದರೆಯಲ್ಲಿದ್ದೇವೆ. ವಿಮೋಚನೆ ಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಸೂರ್ಯೋದಯವಾದ ನಂತರ ಒಬ್ಬನು ಕಳ್ಳನನ್ನು ಹೊಡೆದು ಕೊಂದರೆ ಅದು ನರಹತ್ಯವೇ ಸರಿ. ಅವನು ಪೂರ್ತಿಯಾಗಿ ಸಲ್ಲಿಸಬೇಕು. ಅವನಲ್ಲಿ ಏನೂ ಇಲ್ಲದ ಪಕ್ಷಕ್ಕೆ ಅವನು ಆ ಕಳ್ಳತನ ಮಾಡಿದ್ದರಿಂದ ದಾಸನಾಗಿ ಮಾರಲ್ಪಡಬೇಕು ಎಂಬುದೇ. ಪ್ರಿಯರೇ, ಒಬ್ಬನು ಕಳ್ಳತನ ಮಾಡಿದರೆ ಅದಕ್ಕೆ ತಕ್ಕ ದಂಡ ಪರಿಹಾರ ಕೊಡಲೇಬೇಕು. ಅಗತ್ಯವಿದ್ದಲ್ಲಿ ತಾನು ದಾಸನಾಗಿ ಮಾರಲ್ಪಡುವುದಕ್ಕೂ ಸಿದ್ಧನಾಗಿರಬೇಕಾಗಿತ್ತು ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ವಿಮೋಚನೆ ಕಾಂಡ ಪುಸ್ತಕ 22ನೇ ಅಧ್ಯಾಯ 5ನೇ ವಚನವನ್ನು ನೋಡಿರಿ. ಒಬ್ಬನು ತನ್ನ ಹೊಲದಲ್ಲಾಗಲಿ ದ್ರಾಕ್ಷೆ ತೋಟದಲ್ಲಾಗಲಿ ದನಗಳನ್ನು ಮೇಯಿಸಿ ಅವು ಮತ್ತೊಬ್ಬನ ಹೊಲಕ್ಕೂ ಹೋಗಿ ಮೇಯುವಂತೆ ಮಾಡಿದರೆ ತನ್ನ ಹೊಲದ ಅಥವಾ ದ್ರಾಕ್ಷೆ ತೋಟದ ಉತ್ತಮ ಭಾಗದಲ್ಲಿ ಅವನಿಗೆ ಈಡು ಕೊಡಬೇಕು ಎಂಬುದೇ.
ಪ್ರಿಯ ವೀಕ್ಷಕರೇ, ಒಬ್ಬನ ದನವಾಗಲಿ ಕುರಿಯಾಗಲಿ ಇನ್ನೊಬ್ಬನ ಹೊಲದಲ್ಲಿ ಮೇಯುವುದಾದರೆ ಅದರಿಂದಾದ ನಷ್ಟವನ್ನು ಪಶುವಿನ ಯಜಮಾನನು ತುಂಬಿಸಿ ಕೊಡಲೇಬೇಕು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಚನವನ್ನು. ಒಬ್ಬನು ಹೊತ್ತಿಸಿದ ಬೆಂಕಿ ಅಕಸ್ಮಾತ್ತಾಗಿ ಮುಳ್ಳಿನ ಗಿಡಗಳಿಗೆ ಹತ್ತಿದ್ದರಿಂದ ಮತ್ತೊಬ್ಬನ ದವಸದ ರಾಶಿಗಳಾಗಲಿ ಬೆಳೆಯಾಗಲಿ ಹೊಲವಾಗಲಿ ಸುಟ್ಟು ಹೋದರೆ ಬೆಂಕಿ ಹೊತ್ತಿಸಿದವನು ಈಡು ಕೊಡಬೇಕು ಎಂಬುದೇ. ಪ್ರಿಯರೇ, ನಮ್ಮ ವರ್ತನೆಗಳು ಸರಿಯಾಗಿರಬೇಕೆಂಬುದನ್ನು ಈ ಪ್ರಾಯೋಗಿಕ ವಚನವು ತಿಳಿಸಿಕೊಡುತ್ತದೆ. ಭೂಲೋಕದಲ್ಲಿ ಮನುಷ್ಯರ ಒಳಿತಿಗಾಗಿರುವ ಮೂಲ ಸೂತ್ರಗಳಲ್ಲಿ ಇದು ಒಂದಾಗಿರುತ್ತದೆ. ಇಸ್ರಾಯೇಲ್ಯರು ಭೂಲೋಕದ ಇತರ ಜನಾಂಗಗಳಿಗೆ ಮಾದರಿಯಾಗಿರಬೇಕೆಂದು ದೇವರು ಅವರಿಗೆ ಈ ಕಟ್ಟಳೆಗಳನ್ನು ಕೊಟ್ಟನು. ಮುಂದಕ್ಕೆ ಮಾನವ ಕುಲಕ್ಕೆ ವಿರುದ್ಧವಾಗಿ ಮಾಡಲ್ಪಟ್ಟ ಅಪರಾಧಗಳ ಕುರಿತ ನಿಯಮಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸಿರಿ. ಗೊತ್ತು ಮಾಡದ ಹೆಣ್ಣನ್ನು ಒಬ್ಬನು ಮರಳುಗೊಳಿಸಿ ಕೂಡಿದರೆ ಅವಳಿಗೋಸ್ಕರ ತೆರವನ್ನು ಕೊಟ್ಟು ಅವಳನ್ನು ಮದುವೆ ಮಾಡಿಕೊಳ್ಳಬೇಕು. ಅವಳ ತಂದೆ ಅವಳನ್ನು ಅವನಿಗೆ ಕೊಡುವುದಕ್ಕೆ ಒಪ್ಪದೇ ಹೋದರೆ ಆ ಮನುಷ್ಯನು ತಕ್ಕ ತೆರವನ್ನು ಹೇಗೋ ಕೊಡಬೇಕು ಎಂಬುದೇ. ಪ್ರಿಯರೇ, ಒಬ್ಬನು ಕನ್ಯೆಯೊಬ್ಬಳನ್ನು ಬಲಾತ್ಕರಿಸಿ ಸಂಬಂಧ ಮಾಡಿದರೆ ಅವನು ಅವಳನ್ನು ವಿವಾಹವಾಗಲೇಬೇಕಾಗುತ್ತದೆ. ಆದರೆ ದುಃಖಕರವಾದ ಸಂಗತಿ ಏನೆಂದರೆ ನಮ್ಮ ದಿನಗಳಲ್ಲಿನ ಪರಿಸ್ಥಿತಿ ಬೇರೆಯೇ ಇರುತ್ತದೆ. ಪ್ರಿಯರೇ, ಆ ಕನ್ಯೆಯ ತಂದೆ ವಿವಾಹಕ್ಕೆ ಒಪ್ಪದೆ ಹೋದರೆ ಬಲಾತ್ಕರಿಸಿದಾತನು ತಾನು ಮಾಡಿದ ತಪ್ಪಿಗೆ ತಕ್ಕ ದಂಡವನ್ನು ತೆರಲೇಬೇಕು. ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನೋಡೋಣ. ಮಾಟಗಾರ್ತಿಯನ್ನು ಬದುಕಲಿಸಬಾರದು, ಪಶು ಸಂಗ ಮಾಡಿದವನಿಗೆ ಮರಣಶಿಕ್ಷೆಯಾಗಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ಸೈತಾನನ ಪೂಜೆ ಹಾಗೂ ಮಾಟ ಮಂತ್ರಗಳು ಅಧಿಕವಾಗಿರುವುದನ್ನು ಕಾಣುತ್ತೇವೆ. ಇದು ನಿಜವಾದ ಅಪಾಯವಾಗಿದೆ. ಧರ್ಮೋಪದೇಶ ಕಾಂಡದ ಅಧ್ಯಯನದಲ್ಲಿ ಈ ಕುರಿತು ಹೆಚ್ಚಾಗಿ ನೋಡಲಿದ್ದೇವೆ. ಪಶು ಸಂಗ ಮಾಡಿದವನ ಸ್ಥಿತಿ ಎಂತಹ ಹೀನಮಟ್ಟದೆಂದು ನಮಗೇ ಅರಿವಾಗುತ್ತದೆ. ಇಂತಹ ಕಟ್ಟಳೆ ದೇವರು ಯಾಕೆ ನೇಮಿಸಿದನು? ಯಾಕಂದರೆ ಅಂತಹ ಪಾಪ ಕೃತ್ಯ ಆ ದಿನಗಳಲ್ಲೂ ನಡೆಯುತ್ತಿತ್ತು. ಇಂದಿನ ಸುಧಾರಿತ ಸಮಾಜದಲ್ಲೂ ಇಂತಹ ಕೃತ್ಯಗಳನ್ನು ನಾವು ನೋಡುತ್ತೇವೆ. ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 20ನೇ ವಚನವನ್ನು ನೋಡಿರಿ. ಯೆಹೋವನೊಬ್ಬನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಯಜ್ಞ ಮಾಡುವವನನ್ನು ನಾಶಪಡಿಸಬೇಕು ಎಂಬುದೇ. ಪ್ರಿಯರೇ, ಇದು ಅತಿ ಕಠಿಣವಾದ ಶಿಕ್ಷೆಯಾಗಿದೆ. ಇದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಿರುತ್ತಿದ್ದರೆ ಇಂದು ನಮಗೆ ಒಳ್ಳೆಯ ಸಮಾಜವಿರುತ್ತಿತ್ತು. ದೇವರಿಗಲ್ಲದೆ ಇತರ ದೇವತೆಗಳಿಗೆ ಯಜ್ಞವರ್ಪಿಸುವವನನ್ನು ನಾಶಪಡಿಸುವುದು ಅತಿ ಕಠಿಣ ಸಂಗತಿಯಾದರೂ ಅದು ಅವಶ್ಯವಾಗಿತ್ತು. ಕ್ಯಾನ್ಸರ್ ಪೀಡಿತ ಅಂಗವನ್ನು ಕಡಿದು ತೆಗೆಯುವಂತೆ ಆಗಿತ್ತು. ದೇವರ ಮಾತಿನ ಅರ್ಥ ಇದೇ ಆಗಿದೆ. ಪ್ರಿಯರೇ, ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ನೋಡಿರಿ. ಪರದೇಶಸ್ಥನಿಗೆ ಅನ್ಯಾಯ ಮಾಡಬಾರದು, ಉಪದ್ರವ ಕೊಡಲೂಬಾರದು. ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದೀರಲ್ಲವೇ? ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು ಎಂಬುದೇ. ಪ್ರಿಯರೇ, ಇದು ಒಳ್ಳೆ ನೆರೆಯವನು ಎಂಬುದರ ಕುರಿತು ದೇವರ ಸೂತ್ರವಾಗಿದೆ. ವೆಸ್ಲಿಯವರ ಕಾಲದ ಪುನರುಜ್ಜೀವನದ ಬಳಿಕ ಬಾಲಕಾರ್ಮಿಕ ವಿರೋಧಿ ಕಾನೂನುಗಳು ಜಾರಿಗೆ ಬಂದವು. ಮಾನವರಿಗೆ ಆಶೀರ್ವಾದಪ್ರದವಾದ ಎಲ್ಲ ಚಳುವಳಿಗಳಿಗೂ ದೇವರ ವಾಕ್ಯವೇ ಆಧಾರವಾಗಿದೆ. ತಂದೆಯಿಲ್ಲದ ಮಕ್ಕಳ ಅವಸ್ಥೆಯೇನು? ಅನಾಥಾಲಯಗಳು ಕ್ರೈಸ್ತ ದೇಶದಲ್ಲಿ ಆರಂಭವಾಯಿತೋ ನಾಸ್ತಿಕ ದೇಶದಲ್ಲೋ ಪರೀಕ್ಷಿಸಿ ನೋಡಿರಿ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ನೋಡೋಣ. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು. ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕತ್ತಿಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು ಎಂಬುದೇ. ನೋಡಿರಿ ಪ್ರಿಯರೇ, ದೇವರು ಸಹಾಯಹೀನರನ್ನು ಕಾಯುತ್ತಾನೆಂದು ನಾನು ನಂಬುತ್ತೇನೆ. ಇಂತಹ ಅಗತ್ಯದಲ್ಲಿರುವವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದರ ಮೇಲೆ ಮಹಾದಂಡನೆ ಬರುತ್ತದೆ.
ವಿಮೋಚನೆ ಕಾಂಡ ಪುಸ್ತಕ 22ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ನಡೆಸಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು ಎಂಬುದೇ. ಪ್ರಿಯ ವೀಕ್ಷಕರೇ, ಇತರರಿಗೆ ಸಾಲ ಕೊಟ್ಟಾಗ ಅತಿಯಾದ ಬಡ್ಡಿಯನ್ನು ವಸೂಲಿ ಮಾಡಬಾರದು. ಇತರರ ಕಷ್ಟವನ್ನು ದುರುಪಯೋಗಪಡಿಸುವುದು ತಪ್ಪೆಂದು ದೇವರು ಹೇಳುತ್ತಾನೆ. ನಾವು ಇದರ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಹೌದು ಪ್ರಿಯರೇ, ದೇವವಾಕ್ಯ ಮಾತನಾಡಿದೆ. ನಾವು ಪರೀಕ್ಷಿಸಿಕೊಂಡು ಆತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನನ್ನು ನಂಬಿದಂಥ ನಮ್ಮ ಜೀವಿತ ಹೇಗಿರಬೇಕು ಎಂಬುದಾಗಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಾವು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರ ಸ್ಥಿತಿಗತಿಗಳು ನಿನಗೆ ಗೊತ್ತದೆ ಸ್ವಾಮಿ, ಯಾಕಂದರೆ ನೀನು ಹೃದಯವನ್ನು ಬಲ್ಲಂಥ ಕರ್ತನಾಗಿದ್ದಿ. ಅವರ ಭಿನ್ನಹಗಳನ್ನು ಆಲಿಸು, ಬಿಡುಗಡೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿಕೊಟ್ಟು ನಿರೀಕ್ಷೆ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಒಬ್ಬ ಇಬ್ರಿಯ ದಾಸನು ಎಷ್ಟು ವರ್ಷ ಸೇವೆ ಮಾಡಿ ಬಿಡುಗಡೆಯಾಗಬೇಕಿತ್ತು? ಒಬ್ಬ ಇಬ್ರಿಯ ದಾಸನು ಎಷ್ಟು ವರ್ಷ ಸೇವೆ ಮಾಡಿ ಬಿಡುಗಡೆ ಆಗಬೇಕಿತ್ತು? ಉತ್ತರ 5 ವರ್ಷ, 6 ವರ್ಷ, 10 ವರ್ಷ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ.
ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವಾರೋ ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ತಮ್ಮವರಲ್ಲಿ ಯಾರೊಬ್ಬನನ್ನು ಶಾಶ್ವತ ಗುಲಾಮನ್ನಾಗಿ ಮಾಡಿಕೊಳ್ಳಬಾರದು ಎಂದು ದೇವರು ತಿಳಿಸಿದ ಹಾಗೆ ಬಿಡುಗಡೆ ಹೊಂದಿದ ನಾವು ತಿರುಗಿ ಪಾಪಕ್ಕೆ ದಾಸರಾಗಿ ಜೀವಿಸಬಾರದು. ದೇವರು ಪ್ರತಿಯೊಂದು ಕುಟುಂಬವನ್ನು ರಕ್ಷಿಸುತ್ತಾನೆ. ಇದು ಆತನ ಪ್ರೀತಿಯೇ. ನಾವು ಇತರರನ್ನು ಪ್ರೀತಿಸುತ್ತಾ ಒಳ್ಳೆಯ ನೆರೆಯವರಾಗಿರಬೇಕು. ಇಂಥ ಜೀವಿತವು ದೇವರ ಭಯಭಕ್ತಿಯ ಜೀವಿತವಾಗಿರುತ್ತದೆ. ಆತ್ಮೀಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಇತರರಿಗೂ ನಿಮ್ಮ ಪ್ರಿಯರಿಗೂ ಪರಿಚಯಪಡಿಸಿರಿ. ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.